ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರುಳಿಯ ದಿನಾಂಕ 12/8/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 11/4/1968. ಸೂಕ್ಷ್ಮ ಬುದ್ಧಿಯುಳ್ಳ ಮಕ್ಕಳೇ, ಮನುಷ್ಯರು ಪರಮಾತ್ಮನನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಸೇರಿಸಿದ್ದಾರೆ. ಕಲ್ಲು ಮುಳ್ಳಿನಲ್ಲಿ ಆತ್ಮ ಇರಲು ಸಾಧ್ಯವಿದೆಯೇನು? ಇದು ಎಷ್ಟೊಂದು ಮೂರ್ಖತೆಯಾಗಿದೆ. ಇದರ ಬಗ್ಗೆ ಒಂದು ನಾಟಕವೂ ಸಹ ತೋರಿಸುತ್ತಾರೆ, ಕಣಕಣದಲ್ಲಿ ಭಗವಂತ ಇದ್ದಾನೆ ಎಂದು. ಇದನ್ನೇ ಗ್ಲಾನಿ ಎಂದು ಹೇಳಲಾಗುತ್ತದೆ. ಕಲ್ಲು ಬುದ್ಧಿಯವರಾಗಿರುವುದರಿಂದ ಪರಮಾತ್ಮನನ್ನೂ ಸಹ ಕಲ್ಲನ್ನಾಗಿ ತೋರಿಸಿದ್ದಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಯಾವಾಗ ಧರ್ಮಗ್ಲಾನಿಯಾಗುತ್ತದೆ? ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಿರಿ. ಬೇಹದ್ದಿನ ತಂದೆ ಯಾತ್ರೆಯಲ್ಲಿ ಕೂರುವುದಿಲ್ಲ, ಯಾತ್ರೆ ಮಾಡುವುದಿಲ್ಲ. ನಾವು ಮಕ್ಕಳಿಗೆ ಸಕಾಶಿನ ಸಹಯೋಗವನ್ನು ಕೊಡುತ್ತಾರೆ, ಅಂದರೆ ಅರ್ಥ ಶರೀರವನ್ನು ಮರೆಸುತ್ತಾರೆ. ತಂದೆಯಿಂದ ಈ ಸಹಯೋಗ ಸಿಗುತ್ತದೆ. ಇದರಿಂದ ಯಾತ್ರೆಯಲ್ಲಿ, ನೆನಪಿನ ಯಾತ್ರೆಯಲ್ಲಿ ಶರೀರವನ್ನು ಮರೆಯುತ್ತೇವೆ. ಆತ್ಮರುಗಳಿಗೆ ತಂದೆ ಸಕಾಶನ್ನು ಕೊಡುತ್ತಾರೆ, ಏಕೆಂದರೆ ತಂದೆ ಆತ್ಮಗಳ ಕಡೆಗೆ ನೋಡುತ್ತಾರೆ. ನಾವು ಪ್ರತಿಯೊಬ್ಬರ ಬುದ್ಧಿ ತಂದೆಯ ಕಡೆಗೆ ಹೋಗಬೇಕು. ತಂದೆಯ ಬುದ್ಧಿ ಅಥವಾ ತಂದೆಯ ದೃಷ್ಟಿ ಮಕ್ಕಳ ಕಡೆಗೆ ಹೋಗುತ್ತದೆ. ಸಂಪೂರ್ಣ ಶಾಂತಿಯಾಗಿದೆ. ಈ ಅಭ್ಯಾಸವನ್ನು ಮಾಡುತ್ತಾ ಸಂಪೂರ್ಣ ಶಾಂತಿಯಲ್ಲಿ ಹೋಗಬೇಕು. ಶರೀರವನ್ನು ಬಿಟ್ಟು ಬೇರೆಯಾಗಲು ಬಯಸುತ್ತೀರಿ ಅಲ್ಲವೇ? ಆತ್ಮನಿಗೆ ಗೊತ್ತಿದೆ, ಎಷ್ಟು ನಾನು ತಂದೆಯನ್ನು ನೆನಪು ಮಾಡುತ್ತೇನೆ ಅಷ್ಟೇ ಶರೀರದಿಂದ ಭಿನ್ನ ಆಗುತ್ತೇನೆ. ಹೇಗೆ ಸರ್ಪದ ಉದಾಹರಣೆಯನ್ನು ಕೊಡುತ್ತಾರೆ. ಯಾವ ಉದಾಹರಣೆಗಳನ್ನು ಕೊಡುತ್ತಾರೆ ಅದರಲ್ಲಿ ಅವಶ್ಯವಾಗಿ ಏನಾದರೂ ಒಂದು ರಹಸ್ಯ ಇರುತ್ತದೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಶರೀರವನ್ನು ಬಿಟ್ಟು ವಾಪಸ್ ಮನೆಗೆ ಹೋಗುತ್ತೇವೆ ಮತ್ತು ನಂತರದಲ್ಲಿ ಈ ಜಗತ್ತಿಗೆ ಬರುತ್ತೇವೆ. ಈ ಮಾತು ಅನ್ಯರು ಯಾರಿಗೂ ಗೊತ್ತಿಲ್ಲ. ಇಂತಹ ಗ್ಯಾರಂಟಿಯನ್ನು ಯಾರೂ ಸಹ ಕೊಡುವುದಿಲ್ಲ. ನೀವು ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಯಾರೂ ಹೇಳುವುದಿಲ್ಲ. ನಾವು ಮಕ್ಕಳಿಗೆ ಗೊತ್ತಿದೆ, ನಮ್ಮದೀಗ ವಾಪಸ್ ಹೋಗುವ ಸಮಯ. ಆತ್ಮನ ಬುದ್ಧಿಯೋಗ ಮನೆಯ ಕಡೆಗೆ ಇದೆ. ಈಗ ನಾಟಕ ಮುಗಿಯುತ್ತಾ ಬಂದಿದೆ. ಈಗ ಮನೆಗೆ ಹೋಗಬೇಕು. ತಂದೆಯನ್ನೇ ನೆನಪು ಮಾಡಬೇಕು. ತಂದೆಯೇ ಪತಿತ ಪಾವನ ಆಗಿದ್ದಾರೆ. ಗಂಗೆಗೆ, ನೀರಿಗೆ ಬಿಡುಗಡೆದಾತ ಅಥವಾ ಗೈಡ್ ಎಂದು ಕರೆಯುವುದಿಲ್ಲ. ಒಬ್ಬ ತಂದೆಯೇ ಬಿಡುಗಡೆದಾತ ಅಥವಾ ಮಾರ್ಗದರ್ಶಕ ಆಗಲು ಸಾಧ್ಯ. ಇದು ಬಹಳ ತಿಳಿದುಕೊಂಡು ಹಾಗೂ ತಿಳಿಸುವಂತಹ ಮಾತಾಗಿದೆ. ಅದು ಭಕ್ತಿಯಾಗಿದೆ. ಅದರಲ್ಲಿ ಯಾವ ಕಲ್ಯಾಣವೂ ಆಗಲು ಸಾಧ್ಯವಿಲ್ಲ. ಮಕ್ಕಳಿಗೆ ಗೊತ್ತಿದೆ, ನೀರು ಹೆಸರಿಗೆ ಇದೆ. ನೀರಿನಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ. ಆದರೆ ಭಾವನೆಗೆ ಬಾಡಿಗೆಯೂ ಸಿಗುತ್ತದೆ ಎಂದು ಅರ್ಥ ಅಲ್ಲ. ಭಕ್ತಿ ಮಾರ್ಗದಲ್ಲಿ ಅದಕ್ಕೆ ಮಹತ್ವವೂ ಇದೆ. ಈ ಎಲ್ಲ ಮಾತುಗಳನ್ನು ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ. ಈ ರೀತಿಯ ಅಂಧಶ್ರದ್ಧೆಯನ್ನು ಮಾಡುತ್ತಾ ಮನುಷ್ಯರಿಗೆ ಕುರುಡನ ಮಕ್ಕಳು ಕುರುಡರೇ ಎಂದು ಬಿರುದನ್ನು ಸಹ ಕೊಡಲಾಗುತ್ತದೆ. ಭಗವಾನುವಾಚ ಇದೆಯಲ್ಲವೇ, ಕುರುಡರು ಹಾಗೂ ಕಣ್ಣಿರುವಂಥವರು. ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಂದೆಯೇ ತಿಳಿದುಕೊಂಡಿದ್ದಾರೆ. ನಾವು ತಂದೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಹಾಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಆಯುಷನ್ನು ಸಹ ತಿಳಿದುಕೊಂಡಿದ್ದೇವೆ. ಒಂದೊಂದು ಮಾತನ್ನು ವಿಚಾರ ಸಾಗರ ಮಂಥನ ಮಾಡಬೇಕು. ತಾವಾಗಿಯೇ ನಿರ್ಣಯ ಮಾಡಬೇಕು. ಭಕ್ತಿ ಹಾಗೂ ಜ್ಞಾನದ ವ್ಯತ್ಯಾಸ ಇದೆ. ಜ್ಞಾನ ಸಂಪೂರ್ಣ ಭಿನ್ನವಾಗಿದೆ. ಈ ಜ್ಞಾನ ಹೆಸರುವಾಸಿಯಾಗಿದೆ. ಇದು ರಾಜಯೋಗದ ಶಿಕ್ಷಣ ಆಗಿದೆಯಲ್ಲವೇ? ಮಕ್ಕಳಿಗೆ ಇದೂ ಸಹ ಗೊತ್ತಿದೆ. ಈ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಯಾಗಿದ್ದಂಥವರು. ರಚಯಿತ ತಂದೆಯೇ ತನ್ನ ಪರಿಚಯವನ್ನು ಕೊಡುತ್ತಾರೆ. ಅವರು
ಪರಮ ಆತ್ಮ ಆಗಿದ್ದಾರೆ. ಪರಮ ಆತ್ಮನಿಗೇನೆ ಪರಮಾತ್ಮ ಎಂದು ಹೇಳುತ್ತಾರೆ. ಇಂಗ್ಲಿಷಿನಲ್ಲೂ ಸಹ ಸುಪ್ರೀಂ ಸೋಲ್ ಎಂದು ಹೇಳಲಾಗುತ್ತದೆ. ಸೋಲ್ ಅಂದರೆ ಅರ್ಥ ಆತ್ಮ. ತಂದೆಯ ಆತ್ಮವೂ ಸಹ ಯಾವುದೇ ದೊಡ್ಡದು ಸಣ್ಣದು ಇಲ್ಲ. ತಂದೆಯ ಆತ್ಮವೂ ಸಹ ಅದೇ ರೀತಿ ಇದೆ. ಹೇಗೆ ನಾವು ಮಕ್ಕಳ ಆತ್ಮ ಇದೆ, ಅದೇ ರೀತಿ ಪರಮಾತ್ಮನ ಆತ್ಮವೂ ಇದೆ. ಈ ರೀತಿ ಎಲ್ಲ ಮಕ್ಕಳು ಸಣ್ಣ ರೂಪದಲ್ಲಿ, ತಂದೆ ದೊಡ್ಡ ರೂಪದಲ್ಲಿ ಇದ್ದಾರೆ ಎಂದು ಅರ್ಥ ಅಲ್ಲ. ಸುಪ್ರೀಂ ತಂದೆ ಜ್ಞಾನಸಾಗರ ಆಗಿದ್ದಾರೆ. ಆ ತಂದೆ ಬಹಳ ಪ್ರೀತಿಯಿಂದ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪಾತ್ರವನ್ನು ಅಭಿನಯಿಸುವಂಥದ್ದು ಆತ್ಮ ಆಗಿದೆ. ಆತ್ಮ ಅವಶ್ಯವಾಗಿ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮಗಳ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ. ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮಗಳು ಅಂಡಾಕಾರದಲ್ಲಿ ಬ್ರಹ್ಮ ಮಹಾತತ್ವದಲ್ಲಿ ಇರುತ್ತೇವೆ. ಹೇಗೆ ಹಿಂದೂಸ್ತಾನದಲ್ಲಿ ಇರುವಂಥವರು ತಮ್ಮನ್ನು ಹಿಂದೂಗಳು ಎಂದು ಕರೆದುಕೊಳ್ಳುತ್ತಾರೆ, ಅದೇ ರೀತಿ ಬ್ರಹ್ಮಾಂಡದಲ್ಲಿ ಇರುವಂಥವರು ಸಹ ಬ್ರಹ್ಮ ತತ್ವವನ್ನು ಈಶ್ವರ ಎಂದು ತಿಳಿದುಕೊಳ್ಳುತ್ತಾರೆ. ನಾಟಕದಲ್ಲಿ ಕೆಳಗೆ ಬೀಳುವ ಉಪಾಯವೂ ಸಹ ನಿಗದಿಯಾಗಿದೆ. ವಾಪಸ್ ಯಾರೂ ಹೋಗಲು ಸಾಧ್ಯವಿಲ್ಲ ಎನ್ನುವುದು ಗೊತ್ತಿಲ್ಲ. ಬಲ್ಲೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ, ವಾಪಸ್ ಹೋಗಬೇಕು ಎಂದು ಪ್ರಯತ್ನ ಪಟ್ಟರೂ ಹೋಗಲು ಸಾಧ್ಯವಿಲ್ಲ. ಯಾವಾಗ ನಾಟಕ ಪೂರ್ಣ ಆಗುತ್ತದೆ, ಆಗ ಎಲ್ಲ ಪಾತ್ರಧಾರಿಗಳನ್ನು ಕರೆದುಕೊಂಡು ಹೋಗಲು ತಂದೆ ಬರುತ್ತಾರೆ. ಒಟ್ಟಿಗೆ ಕರೆದುಕೊಂಡು ಹೋಗುತ್ತಾರೆ. ರಚಯಿತ, ಡೈರೆಕ್ಟರ್, ಮುಖ್ಯ ಪಾತ್ರಧಾರಿ ಎಲ್ಲರೂ ಬರುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಈಗ ಈ ನಾಟಕ ಪೂರ್ಣ ಆಗುತ್ತಿದೆ. ಈ ಮಾತುಗಳನ್ನು ಯಾವುದೇ ಸಾಧು ಸಂತರು ಬೇರೆಯವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆತ್ಮದ ಜ್ಞಾನ ಬೇರೆ ಯಾರ ಹತ್ತಿರವೂ ಇಲ್ಲ. ಪರಮಾತ್ಮ ತಂದೆ ಇಲ್ಲಿ ಜಗತ್ತಿಗೆ ಒಂದು ಸಾರಿ ಬರುತ್ತಾರೆ. ಅನ್ಯ ಎಲ್ಲರೂ ಇಲ್ಲಿ ಪಾತ್ರವನ್ನು ಅಭಿನಯಿಸಲೇಬೇಕು. ಇಲ್ಲಿ ಜನಸಂಖ್ಯೆ ವೃದ್ಧಿಯಾಗುತ್ತದೆಯಲ್ಲವೇ? ಆತ್ಮರುಗಳು ಎಲ್ಲರೂ ಎಲ್ಲಿಂದ ಬಂದರು? ಒಂದು ವೇಳೆ ಯಾರಾದರೂ ವಾಪಸ್ ಹೋಗಿದ್ದೇ ಆದರೆ ಆಗ ಆ ಪದ್ಧತಿ ಬೀಳುತ್ತಿತ್ತು. ಒಬ್ಬರು ಹೋಗುತ್ತಿದ್ದರು, ಮತ್ತೊಬ್ಬರು ಬರುತ್ತಿದ್ದರು. ಇದರಲ್ಲಿ ಪುನರ್ಜನ್ಮ ಎಂದು ಕರೆಯುವುದು ಇರುತ್ತಿರಲಿಲ್ಲ. ಪುನರ್ಜನ್ಮ ಪ್ರಾರಂಭದಿಂದಲೂ ಇದೆಯಲ್ಲವೇ? ಮೊದಲನೇ ನಂಬರಿನಲ್ಲಿ ಈ ಲಕ್ಷ್ಮೀನಾರಾಯಣರು ಇದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಯಾವಾಗ ಅಂತ್ಯದಲ್ಲಿ ಬರುತ್ತೀರಿ, ಆಗ ಮತ್ತೆ ಫಸ್ಟ್ ನಂಬರಿನಿಂದ ಈ ಚಕ್ರ ಪುನರಾವರ್ತನೆಯಾಗುತ್ತದೆ. ಇದರಲ್ಲಿ ಸಂಶಯದ ಯಾವ ಮಾತೂ ಬರಲು ಸಾಧ್ಯವಿಲ್ಲ. ಆತ್ಮರುಗಳಿಗೆ ಸ್ವಯಂ ತಂದೆಯೇ ಬಂದು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಂದೆ ಏನು ತಿಳಿಸುತ್ತಾರೆ? ತನ್ನ ಪರಿಚಯವನ್ನು ತಂದೆ ಕೊಡುತ್ತಾರೆ. ಪರಮಾತ್ಮ ಅಂದರೆ ಏನು ಎನ್ನುವುದು ಇದಕ್ಕೂ ಮೊದಲು ಗೊತ್ತಿತ್ತೇನು? ಕೇವಲ ಶಿವನ ಮಂದಿರಕ್ಕೆ ಹೋಗಿ ಬರುತ್ತಿದ್ದೆವು. ಇಲ್ಲಿ ಸಾಕಷ್ಟು ಮಂದಿರಗಳು ಇದ್ದಾವೆ. ಸತ್ಯಯುಗದಲ್ಲಿ ಮಂದಿರಗಳಾಗಲಿ ಪೂಜೆಗಳಾಗಲಿ ಯಾವುದೂ ಇರುವುದಿಲ್ಲ. ಅಲ್ಲಿ ನೀವು ಪೂಜ್ಯ ದೇವಿ ದೇವತೆಗಳಾಗಿರುತ್ತೀರಿ. ಅರ್ಧ ಕಲ್ಪದ ನಂತರ ಮತ್ತೆ ಪೂಜಾರಿಗಳಾಗುತ್ತೀರಿ. ಯಾರು ಪೂಜಾರಿಗಳಾಗುತ್ತಾರೆ ಅವರನ್ನು ದೇವಿ ದೇವತಾ ಎಂದು ಕರೆಯುವುದಿಲ್ಲ. ತಂದೆಯೇ ಬಂದು ಮತ್ತೆ ನಮ್ಮನ್ನು ಪೂಜ್ಯರನ್ನಾಗಿ ಮಾಡುತ್ತಾರೆ. ಅನ್ಯ ಯಾವ ದೇಶದಲ್ಲಿಯೂ ರಾಮರಾಜ್ಯ ಹಾಗೂ ರಾವಣನ ರಾಜ್ಯ ಎಂದು ಗಾಯನವಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ರಾಮರಾಜ್ಯದ ಆಯುಷು ಎಷ್ಟಿದೆ ಹಾಗೂ ರಾವಣನ ರಾಜ್ಯದ ಆಯುಷು ಎಷ್ಟಿದೆ. ನೀವು ಇದನ್ನು ನಾಟಕ ಎಂದು ಸಿದ್ಧ ಮಾಡಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಅವರೇ ಜ್ಞಾನ ಸಾಗರ ಆಗಿದ್ದಾರೆ. ನಾವು ಅವರ ಮೂಲಕ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೇವೆ. ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಸಿಗುತ್ತದೆ. ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಮಕ್ಕಳು
ನೀವು ಈ ರೀತಿ ಇದ್ದೀರಿ, ನೀವು ಈ ರೀತಿ ಇದ್ದೀರಿ ಎಂದು ದೇವತೆಗಳಿಗೆ ಗುಣಗಾಯನ ಮಾಡುತ್ತಾರೆ, ದೇವತೆಗಳನ್ನು ವರ್ಣನೆ ಮಾಡುತ್ತಾರೆ. ನಾವು ಪತಿತರು, ಪಾಪಿಗಳು ಎಂದು ಹೇಳಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ನಾವು ಮಕ್ಕಳಿಗೆ ಗೊತ್ತಿದೆ, ನಮ್ಮನ್ನು ಈ ಲಕ್ಷ್ಮೀನಾರಾಯಣರ ರೀತಿ ಸಂಪೂರ್ಣ ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ. ತಂದೆಯ ನೆನಪಿನ ವಿನಃ ಬೇರೆ ಯಾವ ಉಪಾಯವೂ ಇಲ್ಲ. ಒಂದು ವೇಳೆ ಬೇರೆ ಯಾರಿಗಾದರೂ ಬೇರೆ ಉಪಾಯ ಗೊತ್ತಿದ್ದರೆ ತಿಳಿಸಿರಿ. ಬ್ರಹ್ಮಾಂಡ ಅಥವಾ ತತ್ವ ನಿರ್ವಿಕಾರಿಯಾಗಿದೆ ಎಂದು ಈ ರೀತಿ ಹೇಳಲು ಆಗುತ್ತದೆಯೇನು? ಇಲ್ಲ ತಾನೇ. ಆತ್ಮನೇ ನಿರ್ವಿಕಾರಿಯಾಗುತ್ತದೆ. ಬ್ರಹ್ಮಾಂಡ ಅಥವಾ ತತ್ವಕ್ಕೆ ಆತ್ಮ ಎಂದು ಕರೆಯುವುದಿಲ್ಲ, ಅದು ನಿವಾಸ ಸ್ಥಾನವಾಗಿದೆ. ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿಕೊಡಲಾಗುತ್ತದೆ. ಆತ್ಮದಲ್ಲಿಯೇ ಬುದ್ಧಿ ಇದೆ. ಯಾವಾಗ ತಮೋಪ್ರಧಾನರಾಗುತ್ತೀರಿ ಆಗ ತಿಳುವಳಿಕೆಹೀನರಾಗುತ್ತೀರಿ. ಬುದ್ಧಿವಂತರು ಹಾಗೂ ತಿಳುವಳಿಕೆಹೀನರೂ ಆಗಿದ್ದೀರಲ್ಲವೇ? ನಿಮ್ಮ ಬುದ್ಧಿ ಎಷ್ಟೊಂದು ಸ್ವಚ್ಛವಾಗುತ್ತದೆ, ನಂತರ ಅದೇ ಬುದ್ಧಿ ಅಸ್ವಚ್ಛವಾಗುತ್ತದೆ. ಈಗ ನಾವು ಮಕ್ಕಳು ಪವಿತ್ರರು ಹಾಗೂ ಅಪವಿತ್ರರ ವ್ಯತ್ಯಾಸದ ಬಗ್ಗೆಯೂ ತಿಳಿದುಕೊಂಡಿದ್ದೇವೆ. ಅಪವಿತ್ರ ಆತ್ಮಗಳು ವಾಪಸ್ ಹೋಗಲು ಸಾಧ್ಯವಿಲ್ಲ. ಈಗ ಹೇಗೆ ಪವಿತ್ರರಾಗುತ್ತೇವೆ? ಇದಕ್ಕೋಸ್ಕರ ಎಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ. ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಇದು ಸಂಗಮ ಯುಗ ಆಗಿದೆ. ತಂದೆ ಕಲ್ಪಕ್ಕೆ ಒಂದು ಸಾರಿ ಬಂದು ನಾವು ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಎಲ್ಲರೂ ಹೊಸ ಜಗತ್ತಿನಲ್ಲಿ ಬರುವುದಿಲ್ಲ. ಯಾರ ಪಾತ್ರ ಇರುವುದಿಲ್ಲ ಅವರು ಶಾಂತಿಧಾಮದಲ್ಲಿಯೇ ಇರುತ್ತಾರೆ. ಆದ್ದರಿಂದ ಇದಕ್ಕೋಸ್ಕರ ಚಿತ್ರವನ್ನೂ ಸಹ ತೋರಿಸಿರಿ. ಅನ್ಯ ಯಾವೆಲ್ಲ ಚಿತ್ರಗಳು ಇದ್ದಾವೆ ಅದೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಈ ಚಿತ್ರಗಳು ಜ್ಞಾನ ಮಾರ್ಗದ್ದಾಗಿದೆ. ಈ ಚಿತ್ರಗಳನ್ನು ತೋರಿಸಿ ಸೃಷ್ಟಿ ಚಕ್ರ ತಿರುಗುತ್ತದೆ ಎನ್ನುವುದನ್ನು ತಿಳಿಸಬಹುದು. 84 ಜನ್ಮಗಳ ಏಣಿ ಬುದ್ಧಿಯಲ್ಲಿ ಇದೆಯಲ್ಲವೇ? ಹೇಗೆ ಪಾತ್ರ ಮಾಡುತ್ತಾ ಕೆಳಗಿಳಿಯುತ್ತಾ ಬಂದೆವು. 14 ಕಲೆಯಿಂದ 12 ಕಲೆಯವರು ಆದೆವು. ಈಗ ಯಾವ ಕಲೆಯೂ ಇಲ್ಲ, ನಂಬರ್ ವಾರ್ ಆಗಿದ್ದೇವೆ. ಪಾತ್ರಧಾರಿಗಳು ಸಹ ನಂಬರ್ ವಾರ್ ಆಗಿ ಬರುತ್ತಾರೆ. ಯಾವುದೇ ಕೆಲಸ ಮಾಡಿದಾಗ ಸಂಬಳ ಸಿಗುವಾಗ ಕೆಲವರಿಗೆ 1000 ರೂಪಾಯಿ, ಕೆಲವರಿಗೆ 1500 ರೂಪಾಯಿ, ಇನ್ನು ಕೆಲವರಿಗೆ 100-150 ರೂಪಾಯಿ ಸಿಗುತ್ತದೆ. ಎಷ್ಟು ವ್ಯತ್ಯಾಸ ಇದೆಯಲ್ಲವೇ? ಅದೇ ರೀತಿ ಈ ಶಿಕ್ಷಣದಲ್ಲೂ ಸಹ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಆ ಶಾಲೆಯಲ್ಲಿ ಯಾರಾದರೂ ಫೇಲ್ ಆದಾಗ ಮತ್ತೆ ಅದೇ ಶಿಕ್ಷಣವನ್ನು ಓದಿಸುತ್ತಾರೆ. ಇಲ್ಲಿ ಮತ್ತೆ ಓದುವ ಮಾತಿಲ್ಲ. ಪದವಿ ಕಡಿಮೆಯಾಗುತ್ತದೆ, ಮತ್ತೆ ಯಾವಾಗಲೂ ಓದುವುದಿಲ್ಲ. ಕಲ್ಪದಲ್ಲಿ ಒಂದು ಸಾರಿ ಈ ಶಿಕ್ಷಣವನ್ನು ಓದುತ್ತೇವೆ. ತಂದೆಯೂ ಸಹ ಒಂದು ಸಾರಿ ಜಗತ್ತಿಗೆ ಬರುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಮೊಟ್ಟ ಮೊದಲು ಒಂದೇ ರಾಜಧಾನಿ ಇತ್ತು. ನೀವು ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸಿಕೊಟ್ಟಾಗ ಅವರೂ ಸಹ ಒಪ್ಪಿಕೊಳ್ಳುತ್ತಾರೆ. ಕ್ರಿಶ್ಚಿಯನ್ನರ ಬುದ್ಧಿ ಕಲ್ಲು ಬುದ್ಧಿಯಲ್ಲ. ಇಲ್ಲಿ ಇರುವಂಥವರ ಬುದ್ಧಿ ಎಷ್ಟು, ಅವರದು ಕಲ್ಲು ಬುದ್ಧಿಯಲ್ಲ. ಅವರಿಗೆ ಸುಖವೂ ಕಡಿಮೆ ಇದೆ, ಹಾಗೆ ದುಃಖವೂ ಸಹ ಕಡಿಮೆ ಪಡೆದುಕೊಳ್ಳುತ್ತಾರೆ. ಅವರು ಈ ಮಾತುಗಳನ್ನು ತಕ್ಷಣ ತಿಳಿದುಕೊಳ್ಳಲು ಸಾಧ್ಯವಿದೆ. ಅವರು ಈ ಎಲ್ಲ ಮಾತುಗಳನ್ನು ವಿಜ್ಞಾನದಿಂದ ಕಲಿಯುತ್ತಾರೆ. ಅವರು ಪಾರಸ ಬುದ್ಧಿಯವರೂ ಆಗುವುದಿಲ್ಲ, ಕಲ್ಲು ಬುದ್ಧಿಯವರೂ ಅಲ್ಲ. ಈ ಸಮಯದಲ್ಲಿ ಅವರ ಬುದ್ಧಿ ಕಮಾಲ್ ಮಾಡುತ್ತಿದೆ. ವಿಜ್ಞಾನದ ಪ್ರಚಾರ ಸಂಪೂರ್ಣ ಕ್ರಿಶ್ಚಿಯನ್ಸ್ನರಿಂದಲೇ ಬಂದಿದೆ. ವಿಜ್ಞಾನವೂ ಸಹ ಸುಖಕ್ಕೋಸ್ಕರವೇ ಇದೆ. ನಾವು ಮಕ್ಕಳಿಗೆ ಗೊತ್ತಿದೆ, ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು. ನಾವು ಸುಖಧಾಮ ಶಾಂತಿಧಾಮಕ್ಕೆ ಹೋಗುತ್ತೇವೆ. ಇಷ್ಟೆಲ್ಲ ಮನುಷ್ಯಾತ್ಮರುಗಳು ವಾಪಸ್ ಹೇಗೆ ಹೋಗುತ್ತಾರೆ? ವಿಜ್ಞಾನದಿಂದ ವಿನಾಶವೂ ಆಗುತ್ತದೆ ತಾನೆ. ಎಲ್ಲ ಆತ್ಮರುಗಳು ಶರೀರವನ್ನು ಬಿಟ್ಟು
ಮನೆಗೆ ಹೋಗುತ್ತೇವೆ. ಅರ್ಧ ಕಲ್ಪ ಮುಕ್ತಿಗೋಸ್ಕರ ಪರಿಶ್ರಮ ಪಡುತ್ತಾ ಬಂದಿದ್ದೇವೆ. ವಿಜ್ಞಾನ ಹಾಗೂ ವಿಕೋಪಗಳನ್ನು ಪ್ರಾಕೃತಿಕ ಆಪತ್ತುಗಳು ಎಂದು ಹೇಳಲಾಗುತ್ತದೆ. ಇದು ಸಹ ಆಗಲೇಬೇಕು. ಅವರಿಗೆ ತಿಳಿಸಿಕೊಡಬೇಕು. ಈ ಯುದ್ಧವೂ ಸಹ ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ನಿಮಿತ್ತ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಯಜ್ಞ, ಜಪ, ತಪ, ದಾನ, ಪುಣ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಭಗವಂತನ ಹತ್ತಿರ ಅಂದರೆ ಅರ್ಥ ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ಇವುಗಳನ್ನೆಲ್ಲ ಮಾಡುತ್ತಾ ಬಂದಿದ್ದಾರೆ. ಈ ಸಮಯದಲ್ಲಿ ಇವೂ ಸಹ ಅಂದರೆ ಯುದ್ಧವೂ ಸಹ ಮುಕ್ತಿಧಾಮಕ್ಕೆ ಹೋಗುವುದಕ್ಕೆ ನಿಮಿತ್ತ ಆಗುತ್ತದೆ. ಇಷ್ಟು ಎಲ್ಲ ಜನರನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗಬೇಕು. ನೀವು ಎಷ್ಟೊಂದು ಪರಿಶ್ರಮ ಪಟ್ಟಿದ್ದೀರಿ, ಗುರುಗಳನ್ನು ಮಾಡಿಕೊಂಡಿದ್ದೀರಿ, ಹಠಯೋಗಗಳನ್ನು ಕಲಿತಿದ್ದೀರಿ. ಇದರಿಂದ ಯಾರೂ ಸಹ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಈ ವಿಜ್ಞಾನದಿಂದ ಬಾಂಬ್ಸ್ಗಳು ರೆಡಿಯಾಗುತ್ತವೆ. ಇದರಿಂದ ನೀವು ತಿಳಿದುಕೊಳ್ಳಬೇಕು, ಅವಶ್ಯವಾಗಿ ವಿನಾಶ ಆಗೇ ಆಗುತ್ತದೆ. ಹೊಸ ಜಗತ್ತಿನಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ. ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಿರುತ್ತಾರೆ. ಜೀವನ್ಮುಕ್ತಿಯಲ್ಲಿ ಈ ಶಿಕ್ಷಣದ ಶಕ್ತಿಯಿಂದಲೇ ಬರುತ್ತೇವೆ. ನಾವು ಅಟಲ ಅಖಂಡ ಅಡೋಲ ರಾಜ್ಯವನ್ನು ಮಾಡುತ್ತೇವೆ. ಇಲ್ಲಿ ನೋಡಿರಿ, ಎಲ್ಲವೂ ತುಂಡು ತುಂಡಾದಂತಹ ಖಂಡಗಳಿದ್ದಾವೆ. ತಂದೆ ನಮಗೆ ಅಟಲ ಅಖಂಡ ಇಡೀ ವಿಶ್ವದ ರಾಜಧಾನಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ, ಅಥವಾ ಇಡೀ ವಿಶ್ವದ ಆಸ್ತಿಯನ್ನು ಮಕ್ಕಳಿಗೆ ಕೊಡುತ್ತಾರೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಮಾಲೀಕತನ, ಬೇಹದ್ದಿನ ಆಸ್ತಿ ಸಿಗುತ್ತದೆ. ಈ ಆಸ್ತಿ ಯಾವಾಗ ಯಾರು ಕೊಟ್ಟರು ಎನ್ನುವುದು ಯಾರ ಬುದ್ಧಿಯಲ್ಲೂ ಈ ವಿಚಾರ ಬರುವುದಿಲ್ಲ. ಕೇವಲ ನೀವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಜ್ಞಾನದ ಮೂರನೇ ನೇತ್ರ ಆತ್ಮನಿಗೆ ಸಿಗುತ್ತದೆ. ಆತ್ಮ ಜ್ಞಾನ ಸ್ವರೂಪ, ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ತಂದೆಯೇ ಬಂದು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. ಇದು ಸೆಕೆಂಡಿನ ಮಾತಾಗಿದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ, ಅನ್ಯ ಎಲ್ಲರಿಗೂ ಮುಕ್ತಿ ಸಿಗುತ್ತದೆ. ಎಲ್ಲರೂ ಜೀವನ್ಮುಕ್ತಿಯಲ್ಲಿ ಬರಲು ಸಾಧ್ಯವಿಲ್ಲ. ಇದು ಸಹ ನಾಟಕ ಮಾಡಲ್ಪಟ್ಟಿದೆ. ರಾವಣನ ಬಂಧನದಿಂದ ಎಲ್ಲರೂ ಮುಕ್ತರಾಗುತ್ತಾರೆ. ಆ ಜನರು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಎಂದು ಎಷ್ಟು ಪ್ರಯತ್ನ ಮಾಡುತ್ತಾರೆ. ಇದು ಕೇವಲ ನೀವು ಮಕ್ಕಳಿಗೆ ಗೊತ್ತಿದೆ. ವಿಶ್ವದಲ್ಲಿ ಹಾಗೂ ಬ್ರಹ್ಮಾಂಡದಲ್ಲಿ ಯಾವಾಗ ಶಾಂತಿ ಇತ್ತು ಎಂದು, ಬ್ರಹ್ಮಾಂಡದಲ್ಲಿ ಶಾಂತಿ ಇದೆ ಎಂದು ಹೇಳಲಾಗುತ್ತದೆ. ಹಾಗೂ ವಿಶ್ವದಲ್ಲಿ ಸುಖ ಹಾಗೂ ಶಾಂತಿ ಎರಡೂ ಇರುತ್ತದೆ. ವಿಶ್ವವೇ ಬೇರೆ, ಬ್ರಹ್ಮಾಂಡವೇ ಬೇರೆ. ಚಂದ್ರ ನಕ್ಷತ್ರಗಳಿಗಿಂತಲೂ ದೂರ ಬ್ರಹ್ಮಾಂಡವಿದೆ. ಅಲ್ಲಿ ಇದು ಯಾವುದೂ ಇರುವುದಿಲ್ಲ. ಅದಕ್ಕೆ ಶಾಂತಿಯ ಪ್ರಪಂಚ ಎಂದು ಹೇಳಲಾಗುತ್ತದೆ. ಶರೀರವನ್ನು ಬಿಟ್ಟು ನಾವು ಶಾಂತಿಯ ಪ್ರಪಂಚಕ್ಕೆ ಹೋಗುತ್ತೇವೆ. ನಾವು ಮಕ್ಕಳಿಗೂ ಸಹ ಅದು ನೆನಪಿದೆ. ನಾವು ಈ ಸಮಯದಲ್ಲಿ ಆ ಶಾಂತಿಯ ಪ್ರಪಂಚಕ್ಕೆ ಹೋಗುವುದಕ್ಕೋಸ್ಕರ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ನಾವು ಮಕ್ಕಳಿಗೆ ತಂದೆ ತಯಾರಿ ಮಾಡಿಸುತ್ತಿದ್ದಾರೆ. ಬಾಕಿ ಯುದ್ಧವೂ ಸಹ ಶಾಂತಿಧಾಮಕ್ಕೆ ಕಳುಹಿಸುವುದಕ್ಕೆ ನಿಮಿತ್ತ ಆಗಿದೆ. ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಲೇಬೇಕು. ಎಲ್ಲರೂ ಪವಿತ್ರರಾಗುತ್ತಾರೆ. ಯೋಗ ಅಗ್ನಿಯಾಗಿದೆಯಲ್ಲವೇ? ಅಗ್ನಿಯಿಂದಲೇ ಪ್ರತಿಯೊಂದು ವಸ್ತು ಪವಿತ್ರವಾಗುತ್ತದೆ. ಹೇಗೆ ತಂದೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿದ್ದಾರೆ, ಅದೇ ರೀತಿ ನಾವು ಪಾತ್ರಧಾರಿಗಳು ಸಹ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳುವುದನ್ನೇ ಸಾಕ್ಷಾತ್ಕಾರ ಎಂದು ಹೇಳಲಾಗುತ್ತದೆ. ಈಗ ನಮಗೆ ಜ್ಞಾನದ ಮೂರನೇ ನೇತ್ರ ತೆರೆದಿದೆ. ಅವಶ್ಯವಾಗಿ ನಾವು ಇಡೀ ವಿಶ್ವವನ್ನು ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದ ತನಕ ಸಂಪೂರ್ಣವಾಗಿ
ತಿಳಿದುಕೊಂಡಿದ್ದೇವೆ, ಅನ್ಯ ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ. ನಾವು ಮಕ್ಕಳಿಗೆ ಗೊತ್ತಿದೆ, ಯಾರು ಮೊದಲು ದೈವಿ ಗುಣದವರಾಗಿದ್ದವರು ಅವರೇ ನಂತರದಲ್ಲಿ ಅಸುರಿ ಗುಣದವರು ಆಗುತ್ತಾರೆ. ಅಸುರಿ ಗುಣದವರನ್ನೇ ಮತ್ತೆ ತಂದೆ ಬಂದು ದೈವಿ ಗುಣವಂತರನ್ನಾಗಿ ಮಾಡುತ್ತಾರೆ. ತಂದೆ ಬಂದಿರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡಲು. ಸಂಪೂರ್ಣ ಪತಿತ ಹಾಗೂ ಸಂಪೂರ್ಣ ಪಾವನ. ಜಗತ್ತಿನಲ್ಲಿ ಯಾರಿಗೂ ಸಹ ಇದು ಗೊತ್ತಿಲ್ಲ. ದೇವತೆಗಳ ಮನೆತನದವರೇ ಸಂಪೂರ್ಣ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಎಂದು. ಅವರೇ ಪತಿತರು ಹಾಗೂ ಪಾವನರು ಆಗುತ್ತಾರೆ. ಈ ವಿಚಾರ ಯಾರ ಬುದ್ಧಿಯಲ್ಲೂ ಇಲ್ಲ. ನಾವೀಗ ತಿಳಿದುಕೊಂಡಿದ್ದೇವೆ, ಈ ದೇವತೆಗಳ ಚಿತ್ರ ಜಡಚಿತ್ರವಾಗಿದೆ. ಅವರ ಚೈತನ್ಯದ ಚಿತ್ರವನ್ನು ಅಕ್ಯುರೇಟ್ ಆಗಿ ಯಾರೂ ಸಹ ಫೋಟೋ ತೆಗೆಯಲು, ಚಿತ್ರ ಬರೆಯಲು ಸಾಧ್ಯವಿಲ್ಲ. ನ್ಯಾಚುರಲ್ ಚೈತನ್ಯದಲ್ಲಿ ದೇವತೆಗಳು ಬಹಳ ಸುಂದರವಾಗಿರುತ್ತಾರೆ. ಪವಿತ್ರ ಪ್ರಕೃತಿಯಿಂದ ತಯಾರಾದಂಥ ಶರೀರವೂ ಸಹ ಪವಿತ್ರವಾಗಿರುತ್ತದೆ. ಇಲ್ಲಿ ಅಪವಿತ್ರವಾಗಿದೆ. ಇಂತಹ ಬಣ್ಣ ಬಣ್ಣದ ಜಗತ್ತು ಸತ್ಯಯುಗದಲ್ಲಿ ಇರುವುದಿಲ್ಲ. ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ಕೃಷ್ಣ ಸುಂದರವಾಗಿರುತ್ತಾನೆ, ಕಲಿಯುಗದಲ್ಲಿ ಶ್ಯಾಮ ಆಗುತ್ತಾನೆ. ಸತ್ಯಯುಗದಿಂದ ಕಲಿಯುಗದಲ್ಲಿ ಹೇಗೆ ಬರುತ್ತಾನೆ? ನಿಮಗೆ ನಂಬರ್ 1 ಹಿಡಿದು ಎಲ್ಲವೂ ಗೊತ್ತಿದೆ. ಕೃಷ್ಣ ಗರ್ಭದಿಂದ ಹೊರಗೆ ಬಂದಾಗ ಅವನಿಗೆ ಕೃಷ್ಣ ಎಂದು ಹೆಸರು ಸಿಗುತ್ತದೆ. ಒಂದು ಹೆಸರು ಬೇಕು ತಾನೆ? ಹೇಗೆ ಕೃಷ್ಣನ ಆತ್ಮ ಸುಂದರವಾಗಿತ್ತು ಹಾಗೂ ನಂತರದಲ್ಲಿ ಶ್ಯಾಮ ಆಯಿತು ಎಂದು ಹೇಳುತ್ತಾರೆ. ಆದ್ದರಿಂದ ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೇಳಲಾಗುತ್ತದೆ. ಅವನ ಜನ್ಮಪತ್ರಿಕೆ ಸಿಕ್ಕಾಗ ಸಂಪೂರ್ಣ ಚಕ್ರವೇ ಸಿಗುತ್ತದೆ. ಎಷ್ಟೊಂದು ರಹಸ್ಯ ತುಂಬಿದೆ. ಇದರಿಂದ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ನೀವು ಮಕ್ಕಳು ಬಿಟ್ಟರೆ ಅನ್ಯರು ಯಾರೂ ತಿಳಿದುಕೊಳ್ಳುವುದಿಲ್ಲ. ನಿಮಗೆ ಈಗ ಹೊಸ ಜಗತ್ತು, ಹೊಸ ಮನೆಗೆ ಹೋಗಬೇಕು. ಯಾರು ಬಹಳ ಚೆನ್ನಾಗಿ ಓದುತ್ತಾರೆ ಹಾಗೂ ಓದಿಸುತ್ತಾರೆ ಅವರೇ ಹೊಸ ಜಗತ್ತಿನಲ್ಲಿ ಬರುತ್ತಾರೆ. ಈ ಲಕ್ಷ್ಮೀನಾರಾಯಣರು ಹೊಸ ಜಗತ್ತಿನ ಮಾಲೀಕರಾಗಿದ್ದಾರಲ್ಲವೇ? ಜಗತ್ತಿನ ಅನ್ಯ ಯಾವ ಮಾತುಗಳು ಬುದ್ಧಿಯಲ್ಲಿ ಇರುವುದು ಬೇಡ. ಏಕೆಂದರೆ ಜಗತ್ತಿನ ಆಯುಷನ್ನು ಜಗತ್ತಿನವರು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಈ ಮಾತು ಬುದ್ಧಿಯಲ್ಲಿ ಇರುವುದು ಬೇಡ. ಪರಮಾತ್ಮನಿಗೆ ಕಲ್ಲಲ್ಲಿ ಮುಳ್ಳಲ್ಲಿ ಸೇರಿಸಿದ್ದಾರೆ. ಕಲ್ಲಲ್ಲಿ ಮುಳ್ಳಲ್ಲಿ ಯಾವುದಾದರೂ ಆತ್ಮ ಇರಲು ಸಾಧ್ಯವೇನು? ಇದು ಎಷ್ಟೊಂದು ಮೂರ್ಖತೆಯ ಮಾತಾಗಿದೆ. ಇದರ ಬಗ್ಗೆ ಒಂದು ನಾಟಕವನ್ನೂ ಸಹ ತೋರಿಸುತ್ತಾರೆ. ಕಣಕಣದಲ್ಲಿ ಭಗವಂತ ಇದ್ದಾನೆ ಎನ್ನುವ ನಾಟಕವನ್ನು ತೋರಿಸುತ್ತಾರೆ. ಇದಕ್ಕೇನೆ ಗ್ಲಾನಿ ಎಂದು ಹೇಳಲಾಗುತ್ತದೆ. ಕಲ್ಲು ಬುದ್ಧಿಯವರಾಗುವುದರಿಂದ ಭಗವಂತನನ್ನೂ ಸಹ ಕಲ್ಲಾಗಿ ತೋರಿಸಿದ್ದಾರೆ. ಆದ್ದರಿಂದ ಯದಾ ಯದಾ ಹಿ ಧರ್ಮಸ್ಯ ಎಂದು ತಂದೆ ಹೇಳುತ್ತಾರೆ. ಮನುಷ್ಯರು ಎಷ್ಟೊಂದು ಘೋರವಾದ ಕತ್ತಲಿನಲ್ಲಿ ಇದ್ದಾರೆ. ಭಕ್ತಿಗೆ ಅಜ್ಞಾನ ಎಂದು ಹೇಳಲಾಗುತ್ತದೆ. ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಬಾಕಿ ಎಲ್ಲವೂ ಭಕ್ತಿಯಾಗಿದೆ. ನಂತರ ಭಕ್ತಿಯ ಜಗತ್ತಿನಿಂದಲೂ ವೈರಾಗ್ಯ ಬರುತ್ತದೆ. ತಂದೆ ಜ್ಞಾನ ಕೊಡುತ್ತಾರೆ. ಇದರಿಂದ ನಾವು ಅರ್ಧ ಕಲ್ಪ ಸುಖಿಗಳಾಗಿರುತ್ತೇವೆ. ನಂತರ ಭಕ್ತಿಯಲ್ಲಿ ಬಹಳಷ್ಟು ಪೆಟ್ಟುಗಳನ್ನು ತಿನ್ನುತ್ತಾ ಬಂದಿದ್ದೇವೆ. ಅಲ್ಲಿ ಈ ಶಾಸ್ತ್ರಗಳು ಯಾವುದು ಇರುವುದಿಲ್ಲ. ಭಕ್ತಿ ಪೂರ್ಣ ಆದ ನಂತರವೇ ವೈರಾಗ್ಯ ಬರುತ್ತದೆ. ಸನ್ಯಾಸಿಗಳಿಗೆ ಭಕ್ತಿಯ ಮಧ್ಯದಲ್ಲಿಯೇ ವೈರಾಗ್ಯ ಬರುತ್ತದೆ. ಅವರು ನಂತರದಲ್ಲಿ ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ. ಆದರೂ ಇದೇ ಜಗತ್ತಿನಲ್ಲಿಯೇ ಇರುತ್ತಾರೆ. ನಿಮ್ಮದು ಬೇಹದ್ದಿನ ಸನ್ಯಾಸ. ನೀವು ಬೇಹದ್ದಿನ ಸನ್ಯಾಸ ಮಾಡುತ್ತೀರಿ. ಅವರದು ಹದ್ದಿನ ಸನ್ಯಾಸ, ನಿಮ್ಮದು ಬೇಹದ್ದಿನ ಸನ್ಯಾಸ. ಒಳ್ಳೆಯದು. ಆತ್ಮಿಕ ಬಾಪ್ ದಾದಾರವರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಅನುಭೂತಿ ಮೂರ್ತಿಗಳಾಗಿರಿ. ಈಶ್ವರೀಯ ಶಿಕ್ಷಣದ ಕೋರ್ಸಿನ ನಂತರ ರಿವೈಸ್ ಕೋರ್ಸನ್ನು ಮಾಡಿರಿ.
ರಿವೈಸಿನ ನಂತರ ಈಗ ಅಂತಿಮ ಕೋರ್ಸ್ ನಡೆಯುತ್ತಿದೆ. ಅದು ಅನುಭೂತಿಯ ಕೋರ್ಸ್. ಅನುಭೂತಿಯ ಕೋರ್ಸ್ ಅಂದರೆ ಅರ್ಥ ಯಾವುದನ್ನು ಕೇಳುತ್ತೀರಿ, ಯಾವುದನ್ನು ಪಡೆದುಕೊಂಡಿದ್ದೀರಿ, ಯಾವುದು ತಂದೆಯ ಚರಿತ್ರೆಯನ್ನು ನೋಡಿದ್ದೀರಿ, ಅದರ ಅನುಸಾರವಾಗಿ ಅದನ್ನು ತಮ್ಮೊಳಗೆ ಸಮಾವೇಶ ಮಾಡಿಕೊಳ್ಳುವುದು. ಎಷ್ಟು ಪಡೆದುಕೊಂಡಿದ್ದೀರಿ, ಎಷ್ಟು ಕಳೆದುಕೊಂಡಿದ್ದೀರಿ? ಕೇವಲ ಕೇಳುವವರು ಆಗಿದ್ದೀರೋ ಅಥವಾ ಸ್ವಯಂ ಸಂಪನ್ನ ಆಗಿದ್ದೀರೋ? ಸಮರ್ಥರಾಗಿದ್ದೀರೋ ಅಥವಾ ಕೇವಲ ಅನ್ಯ ಶ್ರೇಷ್ಠ ಆತ್ಮರುಗಳಿಗೆ ಅಥವಾ ಬಾಪ್ದಾದಾರವರ ಗುಣಗಾಯನ ಮಾಡುವವರಾಗಿದ್ದೀರೋ? 4 ಸಬ್ಜೆಕ್ಟ್ಗಳ ಸ್ವರೂಪ ಅಂದರೆ ಅರ್ಥ ಜ್ಞಾನ ಸ್ವರೂಪ, ನೆನಪಿನ ಸ್ವರೂಪ, ದಿವ್ಯಗುಣ ಸಂಪನ್ನ ಸ್ವರೂಪ ಹಾಗೂ ಸದಾ ಸೇವಾದಾರಿ ಸ್ವರೂಪರಾಗಿದ್ದೀರಾ ಅಥವಾ ಈ ಎಲ್ಲವನ್ನು ಕೇವಲ ಸ್ಮರಣೆ ಮಾಡುವವರು ಆಗಿದ್ದೀರಾ? ಈ ಪ್ರಕಾರದಿಂದ ತಮ್ಮನ್ನು ತಾವು ಅನುಭೂತಿ ಮಾಡಿಕೊಳ್ಳುವುದೇ ಇದೇ ಅಂತಿಮ ಕೋರ್ಸ್ ಆಗಿದೆ. ಇದರಲ್ಲಿ ಈಗ ಪಾಸ್ ಆಗಬೇಕು, ಆಗಲೇ ಶ್ರೇಷ್ಠ ಪದವಿಗೆ ಅಧಿಕಾರಿಗಳು ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.